ಆತ್ಮ ನಮಸ್ತೆ. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡದು. ಈ ಮನೆಯೊಳಗಣ ಕಿಚ್ಚು ಯಾವುದು ಅಂದರೆ ಅದೇ ಹೊಟ್ಟೆ ಕಿಚ್ಚು. ನಮ್ಮ ಜೀವನದ ಅಭಿವೃದ್ಧಿಗೆ ಅತಿ ದೊಡ್ಡ ಅಡ್ಡಿ. ಯಾರಾದರೂ ತುಂಬ ಚೆನ್ನಾಗಿರೋ ಮನೆ ಕಟ್ಟಿರೋದನ್ನು ನೋಡಿದಾಗ ಏನನ್ಸುತ್ತೆ? ಮನೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತಾ? ಅಥವಾ ಯಾರು ತಲೆ ಒಡೆದು ಈ ಮನೆ ಕಟ್ಟಿದ್ನೋ ಅನಿಸುತ್ತಾ? ಹಾಗೆ ಆರೋಗ್ಯಕರವಾದಂಥ ಮನುಷ್ಯನನ್ನು ನೋಡಿದಾಗ ಏನನ್ಸುತ್ತೆ? ಇವನ ಆರೋಗ್ಯಕರ ಜೀವನ ಶೈಲಿ ಇವನ ಆರೋಗ್ಯಕ್ಕೆ ಕಾರಣ ಇರ್ಬೋದು ಅಂತ ಅನಿಸುತ್ತಾ? ಇವನಿಗೊಂದು ಏನು ಬರಲ್ಲ ನೋಡು ಅಂತ ಅನಿಸುತ್ತಾ? ಇರಲಿ, ಈ ಎಕ್ಸಾಂಪಲ್ಸ್ಗಳನ್ನ ಯಾಕೆ ತಗೊಂಡೆ ಅಂದರೆ, ಎಷ್ಟೋ ಬಾರಿ ನಮಗೂ ಹೊಟ್ಟೆ ಕಿಚ್ಚಿದೆ ಅಂತ ಒಪ್ಪಿಕೊಳ್ಳೋದೇ ಇಲ್ಲ. ಪ್ಲೀಸ್ ಈ ಮಿಸ್ಟೇಕ್ ಮಾಡಬೇಡಿ. ಯಾಕಂದರೆ ತಪ್ಪು ಒಪ್ಪಿಕೊಳ್ಳೋದೇ ಜೀವನದ ಬದಲಾವಣೆಗೆ ಇಡೋ ಅಂಥ ನಮ್ಮ ಮೊದಲ ಹೆಜ್ಜೆ. ಹೊಟ್ಟೆ ಕಿಚ್ಚಿನ ಜೊತೆಗೆ ಕೋಪ, ಲೋ ಸೆಲ್ಫ್ ಎಸ್ಟೀಮ್, ಬೀಯಿಂಗ್ ಪವರ್ಲೆಸ್, ಡೈಜೆಷನ್ ಪ್ರಾಬ್ಲಮ್, ಸೆಲ್ಫ್ ಕಂಟ್ರೋಲ್ ಇಲ್ಲದೆ ಇರೋದು, ಹಾಗೆ ಜೀವನದ ಪರ್ಪಸ್ಸೇ ಗೊತ್ತಿಲ್ಲದೆ ಇರೋದು, ಇದೆಲ್ಲದರ ಮೂಲ ಇರೋದು ಬ್ಲಾಕೇಜ್ ಆಫ್ ಮಣಿಪುರ ಚಕ್ರ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ನೋಡೋದಾದರೆ ಸೂರ್ಯ ನಮಸ್ಕಾರ, ಹಾಗೆ ಬೋಟ್ ಪೋಸು, ಕ್ಯಾಮಲ್ ಪೋಸು, ಇವುಗಳ ಜೊತೆಗೆ ಬ್ರೀದಿಂಗ್ ಎಕ್ಸಸೈಸಸ್ ಲೈಕ್ ಕಪಾಲಭಾತಿ. ಮುದ್ರೆನ ನೋಡೋದಾದರೆ ರುದ್ರ ಮುದ್ರೆಯಲ್ಲಿ 15 ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡೋದು, ಹಾಗೆ ಲಾರ್ಡ್ ರುದ್ರದೇವನನ್ನು ಪೂಜಿಸೋದು. ಪಠನೆಗೆ ಬಂದರೆ ಓಂ ರಂ ಓ ಶುದ್ಧಿ ಶುದ್ಧಿ ಬೀಜಾಕ್ಷರಿ ಮಂತ್ರವನ್ನು ಪಠಿಸೋದು. ಹರಿ ಓಂ.